ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವತ್ತು ಆ್ಯಕ್ಚುಲಿ ಏನಂದರೆ ರಮ್ಯನ್ ಫ್ರೆಂಡ್ದು ಸೀಮಂತ ಇದೆ. ಸೊ ನಾನು ಹೋಗ್ತಾ ಇದ್ದೀನಿ. ಏನಂತಂದರೆ ಅವಳು ನಮಗೂ ಕೂಡ ಕ್ಲೋಸ್, ಅವಳು ಅಕ್ಕ ಅಕ್ಕ ಅಂತ ಕರಿತಿರ್ತಾಳೆ. ಬರಲೇಬೇಕು ಅಂತ ಅಷ್ಟೊಂದು ಅವಳು ಇನ್ವೈಟ್ ಮಾಡಿದ್ದಾಳೆ. ಸೊ ಹಾಗಾಗಿ ನಾವು ಕೂಡ ಹೊರಟಿದ್ವಿ. ಹಂಗಾಗಿ ಅಷ್ಟು ಪ್ರೀತಿಯಿಂದ ಕರೆದಿದ್ದಾಳೆ. ಸೊ ಹಾಗಾಗಿ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ರೆಡಿ ಆಗಿದ್ದೀನಿ ಆಲ್ರೆಡಿ. ರಮ್ಯಾ ಕೂಡ ರೆಡಿ ಆಗ್ತಾ ಇದ್ದಾಳೆ. ವಾರ್ಡ್ರೋಬ್ ಎಲ್ಲ ನೋಡಿ ಇಂದ ಕ್ಲೋಸ್ ಮಾಡಿದ, ಎಷ್ಟು ಸೀರೆ ಮಾಡಿಕೊಂಡವಳೆ. ಅಷ್ಟು ಸೀರೆ ಇದ್ರು ಯಾವ ಸೀರೆ ಹಾಕೊಳ್ಳಿ ಅಂತ ಇರ್ತಾಳೆ. ಯಾವ್ದಾದ್ರು ಫಂಕ್ಷನ್ಸ್ ಬಂದ್ರೆ ಸಾಕು, ಯಾವ ಸೀರೆ ಹಾಕೊಳ್ಳಿ ಮಾಡಿಲ್ಲ. ನೀಟಾಗಿ ಜೋಡಿಸಿದ್ಯಲ್ಲ, ಏನಾಗೈತೆ ಅಂದ್ರೂ ನಂಗೆ ಇನ್ನೂ ಸ್ವಲ್ಪ ನೀಟಾಗಿ. ಅವಾಗ ನೀನು ಅದು ಆರ್ಗನೈಸ್ ಮಾಡಿರೋದು ವ್ಲಾಗ್ ಮಾಡ್ಕೊ. ಈಗ್ಲೂ ಚೆನ್ನಾಗಿದೆ, ಏನಾಗಿಲ್ಲ ಫ್ರೆಂಡ್ಸ್. ಇವಳು ಆಡ್ತಾಳೆ. ಅವಳು ಅಕ್ಕ ನೋಡಿ ರೆಡಿ ಆಗ್ಬಿಟ್ಟು ಹೆಂಗ್ ಫೋಸ್ ಕೊಡ್ತಾಳೆ ನೋಡಕ್ ಆಯ್ತಾ ಇಲ್ಲ ನನ್ಗೆ. ಕನ್ನಡಿ ಮುಂದೆ ಹೆಂಗ್ ಹಿಂಗ್ ಹಿಂಗ್ ನುಲಿತಾವಳೆ ನನ್ ತಂಗಿ. ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ರಮ್ಯಾ, ಚೆನ್ನಾಗ್ ಕಾಣಿಸ್ತಿದ್ಯಾ? ಸಾಕು ಬಾರೇ, ಟೈಮ್ ಎಷ್ಟಾಯ್ತು? ಪಳ ಪಳ. ಇನ್ನಷ್ಟಿಲ್ಲ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಈ ಆಕ್ಟಿಂಗ್ ಏನ್ ಕಡಿಮೆ ಇಲ್ಲ. ಹಾಗೆ ಫ್ರೆಂಡ್ಸ್, ಅಗಾರದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ನಾನು ಮಸಾಲ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಸೊ ಮಸಾಲ ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಳ್ತಾ ಇದ್ದೀನಿ ನಾನು. ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ. ಸೊ ಗರಂ ಮಸಾಲ ತುಂಬ ಅತಿ ಆದರೆ ಚೆನ್ನಾಗಿರಲ್ಲ. ಸೊ ನಾನು ಹಾಗಾಗಿ 1/4 ಟೇಬಲ್ ಸ್ಪೂನಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸೊ ಇದು ನಾವೆಷ್ಟು ಮೊಟ್ಟೆ ತೊಗೊಂಡಿರ್ತೀವಿ ಆ ಕ್ವಾಂಟಿಟಿಗೆ ನಾವು ಉಪ್ಪಿನ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 3 ಮೊಟ್ಟೆ ತೊಗೊಳ್ತಾ ಇದ್ದೀನಿ. ಸೊ 3 ಮೊಟ್ಟೆ ತೊಗೊಳ್ತಾ ಇರೋದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 1 ಹಸಿರು ಮೆಣಸಿನ್ಕಾಯಿ 1 ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಎಲ್ಲ ಹಾಕಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇಷ್ಟೇ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ. ಹಾಗೆ 3 ಮೊಟ್ಟೆ ಏನಿದೆ ಅದನ್ನು ನಾನು ಒಂದು ಬೌಲಲ್ಲಿ ಮೊಟ್ಟೆನ ಒಡೆದು ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಚೆನ್ನಾಗಿ ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟು ಖಾರ ಎಲ್ಲ ನಾವು ಮುಂಚೆನೇ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಏನಕ್ಕಂದರೆ ಆಮೇಲೆ ಮೊಟ್ಟೆ ಹಾಕಿದರೆ ಗಂಟಾಗುತ್ತೆ. ಸೊ ಆ ರೀತಿ ಗಂಟು ಹಾಕಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಸೌಟ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಸೌಟಲ್ಲಿ ಹಾಕ್ಕೊಳ್ಬೇಕಲ್ವ ಮೌಲ್ಡ್ಗೆ. ಹಾಗೆ ಅಗ್ಯಾರದು ಎಗ್ ಬಾಯ್ಲರಲ್ಲಿ ನಮಗೆ ಒಂದು ಪೌಚ್ ಕೊಟ್ಟಿರ್ತಾರೆ. ಸೊ ಆ ಪೌಚ್ಗೆ ನಾನು ಮೊದಲಿಗೆ ಎಣ್ಣೆನ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4 ಕಡೆಯೂ ಕೂಡ ನಾನು ಎಣ್ಣೆನ ಚೆನ್ನಾಗಿ ಹಚ್ಚಿಟ್ಬಿಟ್ಟು ಅದರಲ್ಲಿ ನಾನಿವಾಗ ಮೊಟ್ಟೆನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಎಗ್ ಮಸಾಲ ಆಮ್ಲೆಟ್ಗೆ ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆಗಳು, ಅದನ್ನು ಇವಾಗ ಈ ಪೌಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೌಚ್ಗೆ ಹಾಕಿದ್ದಾಯಿತು. ನಾನು ಎಗ್ ಬಾಯ್ಲರ್ನ ಇವಾಗ ತೊಗೊಂಡಿದ್ದೀನಿ. ಸ್ವಿಚ್ಗೆ ಪ್ಲಗ್ ಹಾಕಿದ್ದೀನಿ. ಮತ್ತು ಮೊದಲಿಗೆ ನಾವು ಕ್ವಾಂಟಿಟಿ ಕೊಟ್ಟಿರ್ತಾರೆ ಅಲ್ಲಿ, ಸ್ಟೀಮ್ ಮಾಡಬೇಕಂದ್ರೆ ನಾವು ಎಷ್ಟು ಮೆಷರ್ಮೆಂಟ್ ನೀರು ಹಾಕಬೇಕು ಅಂತ. ಸೊ ಆ ಮೆಷರ್ಮೆಂಟ್ ಕಪ್ಪಲ್ಲೇ ನಾನು ನೀರನ್ನು ಹಾಕಿದೆ. ನೀರು ಹಾಕಿಬಿಟ್ಟು ಆ ಎಗ್ ಟ್ರೇ ಏನಿದೆ ಅದನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ನಾನು ಆ ಪೌಚ್ ಇಡ್ತಾಯಿದ್ದೀನಿ. ಸೊ ಪೌಚ್ ಇಟ್ಬಿಟ್ಟು ನಾವು ಅದ್ರ ಲಿಡ್ ಏನಿದೆ ಅದನ್ನು ಮುಚ್ಚಬೇಕು. ಲಿಡ್ಡನ್ನು ಮುಚ್ಚಿಬಿಟ್ಟು ನಾವು ನಾವಾಗೇನು ಆಫ್ ಮಾಡೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದು ಆಟೋ ಆಫ್ ಇರೋದ್ರಿಂದ ಬಾಯ್ಲ್ಡ್ ಆದಮೇಲೆ ಚೆನ್ನಾಗಿ ಆಮ್ಲೆಟ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದೇ ಆಫ್ ಆಗುತ್ತೆ. ಸೊ ನಾನು ಇವಾಗ ಅದನ್ನು ಆನ್ ಮಾಡ್ತೀನಿ. ಇವಾಗ ಆನ್ ಮಾಡಿಟ್ಟಿದ್ದೀನಿ ನಾನು. ಅದು ಬೇಯೋದಕ್ಕೆ ಶುರು ಮಾಡಿದೆ. ಹಾಗೆ ಫ್ರೆಂಡ್ಸ್, ನಾನು ಹೇಳಿದಾಗೆ ನಾವೇನು ಅದನ್ನು ಪದೇ ಪದೇ ನೋಡೋ ಅವಶ್ಯಕತೆ ಏನಿಲ್ಲ. ಅದು ಬೆಂದಮೇಲೆ ಆಟೋ ಆಫ್ ಇರೋದ್ರಿಂದ ಅದೇ ಆಫ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು ನೋಡ್ತಾ ಇದ್ದೆ ಬೆಂದಿದೆಯಾ ಏನು ಅಂತ ಅಂದ್ಬಿಟ್ಟು. ಆಗಲೇ 3/4 ಭಾಗ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತಷ್ಟೇ. ನಾನು ಒಂದು ಸತ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಹಾಗೆ ಫ್ರೆಂಡ್ಸ್, ಇವಾಗ ಅದು ಆಟೋ ಆಫ್ ಆಗಿದೆ. ಸೊ ನಾನು ಅದನ್ನು ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ಫೈನಲಿ ಮಸಾಲ ಆಮ್ಲೆಟ್ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಈಸಿಯಾಗಿ ಬಂದುಬಿಡುತ್ತೆ ಆಮ್ಲೆಟ್ ಅಂತೂ. ನೋಡ್ಬೋದು, ಇದನ್ನು ನಾನು ಉಲ್ಟಾ ಮಾಡಿದ ತಕ್ಷಣ ನೀಟಾಗಿ ಪ್ಲೇಟ್ ಮೇಲೆ ಬಂತು ಈಸಿಯಾಗಿ. ಹಾಗೆ ಫ್ರೆಂಡ್ಸ್, ಇದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಕ್ಕೆ ಕಟ್ ಮಾಡಿದರೆ ಅದು ಏನೇನು ಮಸಾಲೆ ಎಲ್ಲ ಹಾಕಿದೆ ಅಲ್ವಾ, ಅದು ಒಳಗಡೆ ಅದು ನೀಟಾಗಿ ಕಾಣಿಸುತ್ತೆ. ಇವಾಗ ಫೈನಲಿ ಮಸಾಲ ಆಮ್ಲೆಟ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ, ಮತ್ತು ಡಿಲಿಷಿಯಸ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್.
ಹಾಗೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಅಗ್ಯಾರೋ ಎಗ್ ಬಾಯ್ಲರಲ್ಲಿ ಕೇವಲ ನಾನು ಮಸಾಲ ಎಗ್ ಆಮ್ಲೆಟ್ ಅಷ್ಟೇ ಮಾಡ್ತಿಲ್ಲ, ಜೊತೆಗೆ ಎಗ್ ಕೂಡ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತೋರಿಸಿದೆ ಹೇಗೆ ಎಗ್ನ ಬಾಯ್ಲ್ ಮಾಡೋದು ಅಂತ ಕೂಡ ತೋರಿಸಿದ್ದೆ ನಿಮಗೆ ನಾನು. ಈಗ ಎಗ್ ಕೂಡ ಬಾಯ್ಲ್ಡ್ ಆಗ್ತಾ ಇದೆ. ಇದು ಕೂಡ ಫ್ರೆಂಡ್ಸ್ ಏನಂದರೆ ನಾವು ಪದೇ ಪದೇ ನೋಡೋ ಹಾಗೇನಿಲ್ಲ, ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಆಟೋ ಆಫ್ ಇರೋದ್ರಿಂದ ಸಡನ್ನಾಗಿ ಮೊಟ್ಟೆ ಬಾಯ್ಲ್ಡ್ ಆದಮೇಲೆ ಅದೇ ಆಫ್ ಆಗಿರುತ್ತೆ. ಮೊಟ್ಟೆ 2 ಮೊಟ್ಟೆ ಇಟ್ಟಿರೋದ್ರಿಂದ ಬೇಗ ಕೂಡ ಬೆಂದೋಗುತ್ತೆ. ಹಾಗೆ ಇವಾಗ ಆಟೋ ಆಫ್ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಹಾಗೆ ಮೊಟ್ಟೆನ ಒಂದು ಹಿಡಿದು ಕೂಡ ತೋರಿಸ್ತೀನಿ, ಹೇಗೆ ಬೆಂದಿದೆ ಒಳಗಡೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನೀವು ಒಂದು ಈ ಎಗ್ ಬಾಯ್ಲರ್ನ ಏನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅಗ್ಯಾರೋದು ಎಗ್ ಬಾಯ್ಲರ್ದು ಲಿಂಕ್ನ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನೋಡಿ ಅಥರ್ವ ರೆಡಿಯಾಗಿ ಬಂದಿದ್ದಾನೆ. ಹಾಯ್ ಅಥರ್ವ. ನೋಡಿ ಅಥರ್ವ ಮಿಚ್ತಾ ಇದ್ದಾನೆ ಅವನ ಔಟ್ಫಿಟ್ ಅಲ್ಲಿ. ಮಸ್ತ್. ಮತ್ತೆ ಸೂಪರ್. ಮಸ್ತ್ ಅನ್ಬಾರ್ದಂತೆ, ಸೂಪರ್ ಅನ್ಬೇಕಪ್ಪ ಅವನಿಗೆ. ಹಾಗೆ ಫ್ರೆಂಡ್ಸ್, ನಾವು ರೀಚ್ ಆದ್ವಿ. ನಂದಿತಾ ಅದು ಸೀಮಂತ ಫಂಕ್ಷನ್ಗೆ ಬಂದ್ವಿ ಫೈನಲಿ. ಸೊ ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಮನೆಯಲ್ಲಿ ಹೊರಡೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದಿತ್ತು. ಸೊ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ರು. ನಾವು ಕೂಡ ಹೋಗಿ ಏನಂತ ಹೇಳಿದ್ರೆ ಅವ್ರಿಗೆ ನಾನು ಕೂಡ ಸ್ಯಾರಿ ಕೊಟ್ಟು ನಾನು ಫೋಟೋ ತೆಗೆಸ್ಕೊಂಡು ಅಕ್ಷತೆ ಕಾಣಿಸ್ಲಿಲ್ಲ. ಹಿಂದೆ ನೋಡ್ಬಿಟ್ಟು ನಾನು ಏನಾಗೋಯ್ತಂದರೆ ನಂಗೆ ಅಕ್ಷತೆನೇ ಹಾಕಲಿಲ್ಲ. ನಾನು ಅವಾಗ ಹಂಗೆ ಹೊರಟೋಗ್ಬಿಟ್ಟು ಆಮೇಲೆ ಬಂದು ಮತ್ತೆ ನಾನು ಅಷ್ಟಕ್ಕೊಂದು ಆಯಿತು ಅಕ್ಷತೆ ಹಾಕಿದೆ. ಅಲ್ಲೇನೂ ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಅಲ್ಲಿ ಕಾಣಿಸ್ತಿಲ್ಲ, ಡೆಕೋರೇಷನ್ ಎಲ್ಲ ಮಾಡಿದ್ದಲ್ವ. ಸೊ ಹಾಗಾಗಿ ಹಂಗೆ ಫೋಟೋ ತೆಗೆಸ್ಕೊಂಡು ಹೊರಟ್ಬಿಟ್ಟೆ ನಾನು. ಅದಾದಮೇಲೆ ಎಲ್ಲ ರಮ್ಯಾ ಅವ್ರದ್ದು ಆಯಿತು, ಫೋಟೋ ಎಲ್ಲ ತೆಗೆಸಿ ಅವರು ಏನೋ ರೀಲ್ಸ್ ಮಾಡ್ಕೋಬೇಕು ಅಂತ. ಅಥರ್ವ ಗೊತ್ತಲ್ಲ, ಅಥರ್ವ ಹಿಂಗೆ ಅಂದರೆ ಅವ್ನು ಮಧ್ಯದಲ್ಲಿ ಹೋಗಲೇಬೇಕು, ರೀಲ್ಸ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಅವ್ರ ಅಪ್ಪ ಅಮ್ಮನಿಗೆ. ಮಧ್ಯದಲ್ಲಿ ಹೋಗಿ ನಾನು ಮಾಡಬೇಕು, ನಾನು ರೀಲ್ಸ್ ಮಾಡಬೇಕು ಅಂತ. ಆಮೇಲೆ ಕೊನೆಗೆ ಎಲ್ಲ ನೋಡಿಬಿಟ್ಟು ಅಥರ್ವ ಅಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್, ಅದನ್ನು ಕೌಂಟ್ ಮಾಡು ನೀನು ಅಂತ ಹೇಳ್ತಿದ್ದಾಳೆ. ಅವನು ಎಷ್ಟು ಸೀರಿಯಸ್ ಆದಂತ ಅಂದರೆ ಅದನ್ನು ಕೌಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಬಕ್ಕೊಂಡು ನೋಡ್ತಾ ಇದ್ದ. ಕೌಂಟ್ ಮಾಡ್ತೀನಿ ಅಂತ ನೋಡ್ತಾ ಇರ್ಬೋದು ನೀವು, ಕೌಂಟ್ ಮಾಡ್ತಿದ್ದಾನೆ ಅದನ್ನು. ಆದರೆ ಜಾಸ್ತಿ ಹೊತ್ತು ಕೌಂಟ್ ಮಾಡಲಿಲ್ಲ. ಅವ್ನಿಗೆ ಗೊತ್ತಾ ಇದೇನಿದೆ ಫುಲ್ ಕವರ್ ರೌಂಡಿದೆ, ಹಿಂಗೆ ಡೆಕೋರೇಷನ್ ಆಗಿದೆ, ಹಿಂಗೆ ಕೌಂಟ್ ಮಾಡೋದು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆ ಗ್ಯಾಪಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ರೀಲ್ಸ್ ಮಾಡಿಕೊಂಡ್ರು. ಸದ್ಯ ಅಷ್ಟು ಹೊತ್ತು ಕೊಟ್ಟಿದ್ದೆ ಎಷ್ಟು ಅಂತ ಹೇಳ್ಬೋದು. ಇಲ್ಲಾಂದರೆ ಅವ್ರ ಹಿಂದೆ ಮುಂದೆನೇ ನಾನು ಮಾಡ್ತೀನಿ ರೀಲ್ಸ್ ಅಂತ ಸುತ್ತಾನೆ ಇರ್ತಾನೆ, ಅವ್ನು ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾವು ಊಟಕ್ಕೆ ಹೋಗೋಣ, ನಮಗಂತೂ ಹೊಟ್ಟೆ ಹಸಿತಾಯಿತು, ಹೋಗೋಣ ಬನ್ನಿ ಅಂತ ಕರೀತಾ ಇದ್ದೆ. ಸೊ ಊಟ ಎಲ್ಲ ಮುಗಿಸ್ ಮನೆಗೆ ಬಂದ್ವಿ. ಹಾಗೆ ಫ್ರೆಂಡ್ಸ್, ಈಗ ತಾನೇ ಅಮೆಝಾನ್ನಿಂದ ಒಂದು ಪಾರ್ಸಲ್ ಬಂತು. ಏನಂತ ಹೇಳಿದರೆ ನನಗೆ ಅಂತ ಹೇಳಿಬಿಟ್ಟು ನಾನು ಒಂದು ಡ್ರೆಸ್ನ ಬುಕ್ ಮಾಡಿದೆ. ಸೊ ಈಗ ತಾನೇ ಕೊರಿಯರ್ ಅವರು ಪಾರ್ಸಲ್ ಕೊಟ್ಬಿಟ್ಟು ಹೋಗಿದ್ದಾರೆ. ಓಪನ್ ಮಾಡಿ ನೋಡಬೇಕು ಹೇಗಿದೆ ಡ್ರೆಸ್ ಅಂತ ಅಂದ್ಬಿಟ್ಟು. ನಾನು ಕೂಡ ಕ್ಯೂರಿಯಸ್ ಆಗಿದ್ದೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಏನಕ್ಕಂದರೆ ಈ ಡ್ರೆಸ್ನ ನಾನು ಒಂದು 2-3 ಕಡೆ ನೋಡಿದ್ದೆ. ಮಿಂತ್ರಾದಲ್ಲಿ ನೋಡಿದ್ದೆ, ಜೊತೆಗೆ ಆಜಿಯೋದಲ್ಲಿ ನೋಡಿದ್ದೆ, ಹಾಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇಷ್ಟರಲ್ಲಿ. ಕೊನೆಗೆ ಎಲ್ಲದರಲ್ಲೂ ನೋಡಿ ರಿವ್ಯೂಸ್ ಎಲ್ಲ ತೊಗೊಂಡು ಸೇಮ್ ಬ್ರ್ಯಾಂಡನ್ನು ನನಗೆ ಪ್ರೈಸ್ ಎಲ್ಲ ಪರವಾಗಿಲ್ಲ ಅಂತ ಅನಿಸಿದ್ದು ಅಮೆಝಾನಲ್ಲಿ. ಹಾಗೆ ಡೆಲಿವರಿ ಕೂಡ ಇದರಲ್ಲಿ ಫ್ರೀ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಈ ಒಂದು ಕ್ಲಾತ್ನ ನಾನು ಇದರಲ್ಲಿ ಬುಕ್ ಮಾಡಿದೆ. ಕ್ಲಾತ್ ಹೆಂಗಿದೆ ಅಂತ ಫಸ್ಟು ನೋಡಬೇಕು, ಆಮೇಲೆ ಅದ್ರ ಬಗ್ಗೆ ಸಮಾಧಾನ ಆಗೋದು. ಬಟ್ ಪ್ಯಾಕಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಯಾಕಿಂಗ್ ನೋಡಿದ್ರಂತೂ ನಂಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಚೆನ್ನಾಗಿರುತ್ತೆ ಕ್ಲಾತ್ ಕೂಡ ಅಂತ ಏನೋ ಅನ್ನಿಸ್ತಿದೆ. ಬಟ್ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಅದನ್ನು ಓಪನ್ ಮಾಡಬೇಕು. ಅನ್ಬಾಕ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ನನಗೆ ಹೇಗಿದೆ ಏನು ಅಂತ ಎಲ್ಲ ಹೇಳಿ. ಡಿಸ್ಟರ್ಬೆನ್ಸ್ ಬರ್ತಿದೆ, ಪಕ್ಕದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ, ಅದು ಹಂಗೆ ಸ್ವಲ್ಪ ಸೌಂಡ್ ಆಗ್ತಾ ಇದೆ. ಈಗ ಮೊದ್ಲಿಗೆ ನಾನು ಇದನ್ನ ಓಪನ್ ಮಾಡಿಬಿಟ್ಟು ನೋಡ್ತೀನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಕ್ಯೂರಿಯಸ್ ಆಗಿದೆ, ನಾನು ಜೊತೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರೋದಿಲ್ಲ, ನಮ್ಮ ಯಜಮಾನ್ರು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಓಪನ್ ಮಾಡಿ
ಅದೇನಾಯ್ತು ಟೀ ಕತೆ ಎಲ್ಲ ಟೀಸ್ ಮಡಗಿದ್ರಲ್ಲ, ಟೀ ಮಡಗ್ಬಿಟ್ಟು ಆ ಕಡೆ ಈ ಕಡೆ ನಾನ ಎಕ್ಸೈಟೆಡ್. ಸೀರೆ ಎಲ್ಲ ಇದು ಕುರ್ತಾ ಇದ್ರದ್ದೇ ಚಿಂಟು ಗೋಲ್ಸ್, ಇದು ಯಾವುದು ಗೋಸ್ರಿಕ್ಕಿ ಬ್ರ್ಯಾಂಡ್ ಇದನ್ನೇ ನಾನು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ನಂದು, ನಿನ್ನದಲ್ಲ. ನೋಡಿ ಹಿಂಗೆ ಇದು ಮಕ್ಕಳು ನಮ್ಮ ವಯಸ್ಸರ ಏನಂದ್ರೆ ನಮ್ಮ ಲೆವೆಲ್ಗೆ ಸ್ವಲ್ಪ ಬೆಳೆದ್ಮೇಲೆ ಅಮ್ಮಂದಿರ್ದು ಚೆನ್ನಾಗಿರೋದು ಏನೂ ಬಿಡಲ್ಲ, ಒಂದು ಕ್ರೀಮ್ ಬಿಡಲ್ಲ ಫ್ರೆಂಡ್ಸ್. ನನಗೆ ಅಂತ ಇಟ್ಕೊಂಡಿರೋದು ಒಂದು ಲಿಪ್ಸ್ಟಿಕ್ ಏನಾದರೂ ಇಟ್ಕೊಂಡ್ರೆ ಅದು ಬಿಡಲ್ಲ, ಅದು ಸಂದೆ ಅಂತಾಳೆ. ಹಾಗೆ ಫ್ರೆಂಡ್ಸು ನಮ್ಮ ಕಂಪ್ಲೇಂಟ್ ಇದ್ದಿದ್ದೆ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.